ಶಾಂತಮ್ಮ ಸ್ವೀಟ್ ತಿನ್ನಿ. ಜಾನ್ವಿ, ನೀನು ಇಲ್ಲಿಗೆ ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈಗಲೂ ಅಷ್ಟೇ, ನೀನು ಇಲ್ಲಿಗೆ ಬಂದಿದೀಯಾ, ಇದನ್ನೆಲ್ಲ ಮಾಡ್ತಿದೀಯಾ ಅಂತ ನನಗೆ ನಂಬೋಕೆ ಆಗ್ತಿಲ್ಲ. ಅವತ್ತು ಭಯದಲ್ಲಿ ಒಂದು ಕ್ಷಣನೂ ನೀನು ಈ ಮನೇಲಿರಲಿಲ್ಲ, ಹಾಗೆ ಹೊರಟೋಗ್ಬಿಟ್ಟೆ. ಈಗ ನೋಡಿದ್ರೆ ಏನೂ ಆಗಿಲ್ಲ ಅನ್ನೋ ಥರ ಇದೆಯಾ. ಇದೆಲ್ಲ ಹೇಗೆ ಸಾಧ್ಯ? ಶಾಂತಮ್ಮ, ಬದುಕಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಹಳೇದೆಲ್ಲ ನೆನ್ಪಿಟ್ಕೊಂಡಿರೋಕ್ಕಾಗತ್ತಾ ಹೇಳಿ? ಆದರೂ ಅವತ್ತು ಭಯದಲ್ಲಿ ಒಂದು ಕ್ಷಣನೂ ನೀನು ಈ ಮನೆಯಲ್ಲಿರಲಿಲ್ಲ. ಪಾಪ ಜಯಂತ್ ನಿನ್ನನ್ನು ಹುಡುಕಿ ಕರ್ಕೊಂಡು ಬರಬೇಕು ಅಂತ ಎಲ್ಲೆಲ್ಲೋ ಹುಡುಕಾಡ್ದ. ಆದರೆ ನೀನು ಅವಾಗ ಬರೋಕ್ಕೆ ಮನಸ್ಸು ಮಾಡದೇ ಇದ್ದವಳು ಈಗ ಬರಬೇಕು ಅಂತ ಹೇಗೆ ಅನ್ನಿಸ್ತು ನಿನಗೆ? ನನಗೆ ಗೊತ್ತು ಜಾನು, ನೀನು ಈ ಮನೇಲಿ ಇರುವಷ್ಟು ದಿನ ಒಂದಿನೂ ನೆಮ್ಮದಿಯಾಗಿ ಸಂತೋಷವಾಗಿ ಇರಲಿಲ್ಲ ಅಂತ ಚೆನ್ನಾಗಿ ಗೊತ್ತು. ನರಕ ಯಾತನೆ ಅನುಭವಿಸಿದ್ಯಾ ಅಂತನೂ ಗೊತ್ತು. ಅಲ್ಲ ಜಾನ್ವಿ, ಹೋದೋಳು ಹೋಗಿದ್ದೆ, ಮತ್ತೆ ಯಾಕೆ ಇಲ್ಲಿಗೆ ಬರೋಕ್ಕೆ ಮನಸ್ಸು ಮಾಡಿದೆ ನೀನು? ಶಾಂತಮ್ಮ, ಇದರಲ್ಲಿ ನನ್ನ ಒಪ್ಪಿಗೆಗಿಂತ ಅಪ್ಪ ಅಮ್ಮನ ಇಷ್ಟಕ್ಕೆ ತಲೆಬಾಗೋಳು ನಾನು. ಅವ್ರಿಗೆ ನನ್ನ ಜೀವನದಲ್ಲಿ ಏನೇನು ನಡ್ತಿದೆ ಯಾವುದೂ ಗೊತ್ತಿಲ್ಲ. ಜಯಂತ್ ಅವ್ರು ಹೇಗೆ ಅಂತ ಗೊತ್ತಿಲ್ಲ, ನಾನು ಏನೆಲ್ಲ ಅನುಭವಿಸಿದ್ದೀನಿ ಅಂತ ಗೊತ್ತಿಲ್ಲ. ಹಾಗಾಗಿ ಅವ್ರು ಹೋಗು ಅಂದಾಗ ನನಗೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲಿಲ್ಲ. ಅದು ಅಲ್ಲದೆ ಅವತ್ತಿನ ಪರಿಸ್ಥಿತಿ ಬೇರೆಯೇ ಇತ್ತು, ನಾನು ಹೆದರ್ಕೊಂಡು ಹೋಗಬೇಕಾಯ್ತು. ಆದರೆ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ, ಬರಬೇಕು ಅನಿಸ್ತು, ಬಂದಿದ್ದೀನಿ. ಅಂದರೆ ಜಯಂತ್ ಬದಲಾಗ್ತಾನೆ ಅಂತಿದ್ಯಾ? ಬದಲಾಗಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾರಲ್ವಾ, ಆ ದೃಷ್ಟಿಕೋನ ಮಾತ್ರ ನಾನು ಬದಲು ಮಾಡ್ತೀನಿ. ನಾನು ಅವ್ರನ್ನ ಬಿಟ್ಟು ಹೋಗಲ್ಲ ಶಾಂತಮ್ಮ, ಅವ್ರ ಜೊತೆ ಬದುಕ್ತೀನಿ. ಎಷ್ಟೋ ಹೆಣ್ಮಕ್ಳಿಗೆ ಗಂಡನ ಪ್ರೀತಿನೇ ಸಿಗಲ್ಲ, ಅಂಥದ್ರಲ್ಲಿ ನನಗೆ ಆ ಪ್ರೀತಿ ಸಿಕ್ಕಿದೆ. ಕೆಲವು ಸತಿ ಅಂತೂ ತಡ್ಕೊಳಕ್ಕಾಗದೇ ಇರೋ ಅಷ್ಟು ಪ್ರೀತಿ. ಆದರೆ ಆ ಪ್ರೀತಿನ ದಾರಿಗೆ ತರಬೇಕಷ್ಟೆ. ಅವ್ರು ಮೊದಲು ಹೇಗೆ ಬೆಳೆದು ಬಂದಿದ್ದಾರೆ ಅದೆಲ್ಲವೂ ನಂಗೆ ಅರ್ಥ ಆಗಿದೆ. ಅದಕ್ಕೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರನ್ನ ಸರಿ ದಾರಿಗೆ ತರೋದಕ್ಕೆ ಬಂದಿದ್ದೀನಿ. ಜಾನ್ವಿ, ನಿನ್ನ ಮಾತು ಕೇಳಿ ನನಗೆ ತುಂಬ ಖುಷಿ ಆಗ್ತಿದೆ. ಈಗಲಾದರೂ ಅವ್ನು ಬದಲಾಗಿ ನೀವಿಬ್ಬರು ಸಂತೋಷವಾಗಿ ಜೀವನ ಸಾಗಿಸಿದ್ರೆ ಅಷ್ಟೇ ಸಾಕು ನನಗೆ. ನೀನು ಇಲ್ಲದೇ ಇದ್ದಾಗ ಜಯಂತ್ ಜೊತೆಯಲ್ಲಿ ಎದ್ದು ನಾನು ಅವನ್ನ ನೋಡ್ಕೊಂಡಿದ್ದೀನಲ್ಲ, ಪಾಪ ತುಂಬ ನೋವು ಅನುಭವಿಸಿದ್ದಾನೆ. ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದ, ನಿನ್ನ ಹಾಡನ್ನೇ ಕೇಳ್ತಾ ಇದ್ದ. ಜಾನ್ವಿಯವರಿಗೆ ಯಾವುದು ಇಷ್ಟ, ಇದು ಇಷ್ಟ, ಹಾಗೆ ಮಾಡ್ತಿದ್ರು, ಹೀಗೆ ಮಾಡ್ತಿದ್ರು, ಯಾವಾಗಲೂ ನಿನ್ನ ಯೋಚನೆಯಲ್ಲೇ ಮುಳುಗ್ತಾ ಇದ್ದ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ದಾನೆ, ಪ್ರೀತಿಯಿಂದ ವಂಚಿತನಾಗಿದ್ದಾನೆ. ಈಗ ಅವನಿಗೆ ಎಲ್ಲನೂ ನೀನೇ, ನಿನ್ನ ಪ್ರೀತಿನೇ ಎಲ್ಲ ಅವನಿಗೆ. ಶಾಂತಮ್ಮ, ನನಗೆಲ್ಲ ಅರ್ಥ ಆಗುತ್ತೆ. ಅವ್ರ ಬಗ್ಗೆ ಯೋಚನೆ ಬಿಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀವು ನಾನು ಇಲ್ಲದೆ ಇರುವಾಗ ಅವ್ರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಮನೆಯೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮ ಮನೆಗೆ ಹೋಗೋಕ್ಕಾಯ್ತೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ 1-2 ದಿನ ನಿಮ್ಮ ಮನೆಯಲ್ಲಿ ಇದ್ಬಿಟ್ಟು ಬನ್ನಿ. ಸರಿನಮ್ಮ, ಜಯಂತನಿಗೂ ಒಂದು ಮಾತು ಹೇಳೋಗ್ತೀನಿ.